ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ವಿಧಾನಸಭಾ ಅಧ್ಯಕ್ಷರು ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ GT ಮಾಲ್ನ ಅಧಿಕಾರಿಗಳನ್ನು ಬಿಡಬೇಡಿ ಅಂತ ಕೂಡ ಅವರು ತಾಕೀತು ಮಾಡಿದ್ದಾರೆ. ಇನ್ನೊಂದು ಕಡೆಗೆ BBMP ಅಧಿಕಾರಿಗಳು ಮಾಲ್ಗೆ ಹೋಗಿದ್ದಾರೆ. ಪಂಚೆ ಹಾಕೊಂಬಂದಂಥ ರೈತನಿಗೆ ಯಾರು ಅವಮಾನ ಮಾಡಿದ್ರು ಆ ಮಾಲ್ಗೆ ಬೀಗ ಹಾಕಲಿಕ್ಕೆ ಪಾಲಿಕೆ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಷ್ಟು ಕೊಬ್ಬು ನೋಡಿ, ಅಹಂಕಾರ ಇದೇ ಅಲ್ವಾ ದುರಹಂಕಾರ ಅಂದರೆ. ಇವರೇ ದುಡ್ಡು ಕೊಡಲಿಲ್ಲ ಅಂದರೆ ಬಾಯಿಗೆ ಮಣ್ಣು ತಿನ್ಬೇಕಾಗತ್ತೆ. ನೀವು ಪಂಚೆ ಉಟ್ಕೊಂಡು ಹೋಗುವಂಥದ್ದು ಅವಮಾನನ. ನಾಚಿಕೆ ಆಗಬೇಕು ಇವ್ರಿಗೆ, ಇವ್ರಿಗೂ ನಾಚಿಕೆ ಆಗಬೇಕು, ಒಂದು ವ್ಯವಸ್ಥೆಗೂ ನಾಚಿಕೆ ಆಗಬೇಕು. ಅಧಿಕಾರಿಗಳು ಬಂದಿದ್ದಾರೆ ಬೀಗ ಜಡಿಯೋಕ್ಕೆ, ಬಹಳ ಒಳ್ಳೆಯ ಕೆಲಸ. ಆಮೇಲೆ ಮೊದಲು ಅವಮಾನ ಮಾಡೋದಂತೆ, ಮಾರನೇ ಸಕರ ಸನ್ಮಾನ ಮಾಡೋದಂತೆ. ಸನ್ಮಾನ ಮಾಡಿದ ತಕ್ಷಣ ಮಾಡಿದ ಅವಮಾನಗಳೆಲ್ಲ ಹೊರಟೋಗ್ಬಿಡುತ್ತಾ? ಬೀಗ ಹಾಕ್ಲಿಕ್ಕೆ ಈಗ ಅಧಿಕಾರಿಗಳು ಬಂದಿದ್ದಾರೆ. ಎಂಥ ದರಿದ್ರ ಮನಸ್ಥಿತಿ ಇರಬೇಕು ನೋಡಿ, ಸುಡುಗಾಡು ಮನಸ್ಥಿತಿ. ಇವರಿಗೆ ಆಸ್ತಿ ತೆರಿಗೆ ಕಟ್ಟೋ ಯೋಗ್ಯತೆ ಇಲ್ಲ ಇವರಿಗೆ. ಈ ರೀತಿ ದುರಹಂಕಾರಗಳು. 2 ವರ್ಷದಿಂದ ಇವರು ಆಸ್ತಿ ತೆರಿಗೆ ಕಟ್ಟಿಲ್ವಂತೆ ಈ ಮಾಲ್ನವರು. ಇವ್ರು ನೋಡಿ ಪಂಚಾಯತ್ ಮಂದಿರನ್ನು ಹೊರಗಡೆ ನಿಲ್ಲಿಸೋದು, ಅವಮಾನ ಮಾಡೋದು, ಸನ್ಮಾನ ಮಾಡೋದು. ಆಮೇಲೆ GT ಮಾಲ್ನ ಕಳ್ಳಾಟ ಇದು. 2 ವರ್ಷಗಳಿಂದ ಟ್ಯಾಕ್ಸ್ ಕಟ್ಟೋ ಯೋಗ್ಯತೆ ಇಲ್ಲ. ಕತ್ತೆ ಕಾಯ್ತಿದ್ರು ಅಧಿಕಾರಿಗಳು. ಹಂಗಾದ್ರೆ BBMP ಅವರು ಈಗ ಹೋಗಿದ್ದೀರಲ್ಲ, ಈಗ ಬೀಗ ಹಾಕ್ತೀವಿ ಅಂತ. ಇದು ಸಂಗತಿ. ತೆರಿಗೆ ಬಾಕಿ ಜೊತೆಗೆ ಈ ಪಂಚೆ ಕಥೆ. ಸೊ ಎರಡೂ ಕಾರಣಗಳನ್ನು ಇಟ್ಕೊಂಡು GT ಮಾಲಿಗೆ ಬೀಗ ಹಾಕ್ತಾರೆ. ಆ ಟ್ಯಾಕ್ಸ್ ಕಟ್ಟ ತನಕ ಬಾಗಿಲು ತೆಗಿಬಾರ್ದು ಯಾವುದೇ ಕಾರಣಕ್ಕೂ. 2 ವರ್ಷಗಳಿಂದ ಇವರು ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಮಾಡೋದು ಮಾಡ್ರೆ ಅಂತಂತಂದರೆ ಇದು ಬೇರೆ. ಮಾಲ್ಗೆ BBMP ಅಧಿಕಾರಿಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಇವರು ಆಸ್ತಿ ತೆರಿಗೆ ಕಟ್ಟಿಲ್ಲ. ಈ ಆಸ್ತಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೂಚನೆಯನ್ನು ಕೂಡ ಕೋರ್ಟ್ ಕೊಡುತ್ತೆ ಕೆಲವೇ ಕ್ಷಣಗಳಲ್ಲಿ. ಒಂದಾದ ಮೇಲೆ ಒಂದು ಆಸ್ತಿ ತೆರಿಗೆ ಕಟ್ಟಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು ಏನಂದರೆ ಈ ಪಂಚೆ ಹಾಕೊಂಬಂದ ರೈತನಿಗೆ ಅವಮಾನ ಮಾಡಿದ್ದು. ಇಂಥ ಬಹಳಷ್ಟು ಈ ಮಾಲ್ಗಳು, ಹೋಟೆಲ್ಗಳಿವೆ ಬೆಂಗಳೂರಲ್ಲಿ. ಅವ್ರದ್ದೊಂದು ದರಿದ್ರ ಮನಸ್ಥಿತಿ. ಬರಬೇಕಾದ್ರೆ ಪಂಚೆ ಹಾಕೊಂಬರಬಾರ್ದು. ಈಗ ದೇಶದ ಪ್ರಧಾನಿಗಳು ಆಗಿದ್ದಂಥವ್ರು ದೇವೇಗೌಡರು, ಅವ್ರು ಹಾಕೊಳ್ಳೋದು ಪಂಚೆನೇ. ನಿಲ್ಲಿಸ್ಬಿಡ್ತೀರ ಅವ್ರನ್ನ? ಬಂದರೆ ಕುಮಾರಸ್ವಾಮಿ ಕೇಂದ್ರ ಸಚಿವರಪ್ಪ, ನಿಲ್ಲಿಸ್ತೀರ ಹೊರಗಡೆಗೆ? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವರು ಕೂಡ ಪಂಚೆನೇ ಉಟ್ಕೊಳ್ಳೋದು. ನಿಲ್ಲಿಸ್ಬಿಡ್ತೀರ ಹೊರಗಡೆಗೆ? ಒಂದಷ್ಟು ಹೋಟ್ಲ್ಗಳು, ಮಾಲ್ನವ್ರು ಕೇಳ್ತಾ ಇದ್ದೀನಿ ನಾನು. ಆ ದಮ್ಮು ತಾಕತ್ತು ಇದೆಯಾ ನಿಮಗೆ? ತಮಿಳ್ನಾಡಲ್ಲಿ, ಕೇರಳದಲ್ಲಿ ಹಿಂಗೆ ಮಾಡಿದ್ರೆ ನಿಮ್ಮ ಹಣೆ ಬರ ಏನಾಗ್ತಿತ್ತು? ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ರು ನಿಮಗೆ. ನಾಚಿಕೆ ಆಗಬೇಕು. ಅಂದರೆ ಏನು ಮಾಡಿದ್ರು ಕೂಡ ದಕ್ಕಿಸ್ಕತೀವಿ ಅನ್ನುವಂಥ ಮನೋಭಾವನೆ ಇದೆಯಲ್ಲ, ಆ ಮನೋಭಾವನೆ ಇಷ್ಟೆಲ್ಲ ಮಾಡುತ್ತೆ. ಈ ವ್ಯವಸ್ಥೆ ದುರ್ಬಲ ಆದರೆ ಏನಾಗುತ್ತೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್ ಇದು. ನೋಡಿ, ಈ ರೈತರು ಒಳಗಡೆ ಹೋದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಈ GT ಮಾಲ್ನವ್ರು ನಡೆಸ್ಕೊಂಡಂಥ ರೀತಿ ಇದೆಯಲ್ಲ, ಅದೇನೇ ಹೇಳ್ತಾರಲ್ಲ, ಅವಮಾನ ಮಾಡಿ ಆಮೇಲೆ ಏನು ಸತ್ಕಾರ ಮಾಡಿದ್ರು ಕೂಡ ಏನು ವರ್ಕೌಟ್ ಆಗಲ್ಲ. ಇವತ್ತು ಸದನದಲ್ಲಿ ಸುರೇಶ್ ಹೇಳಿದ್ದಾರೆ, ಮಂತ್ರಿಗಳು, ಆ GT ಮಾಲನ್ನು ನಾವು 1 ವಾರ ಬಂದ್ ಮಾಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಓಕೆ. ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಓಕೆ. ಅದೇ ನಾನು ನಮ್ಮ